ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವಂತಹ ಬಿಗ್ ಬಾಸ್ ಕನ್ನಡ ಸದ್ಯಕ್ಕೆ ಕೊನೆಯಾಗಿದೆ. ಸೊ ಫಿನಾಲೆ ನಡೆದಿದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಿಲ್ಲಿ ವಿನ್ನರ್ ಆಗಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು 2ನೇ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಸೊ ಎಲ್ಲನೂ ಮುಗಿದಿದೆ. ಗಿಲ್ಲಿ ಕೂಡ ತಮ್ಮದದ್ದು ಕಪ್ಪನ್ನು ತಗೊಂಡು ಮನೆಗೆ ವಾಪಸ್ ಹೋಗಿದ್ದಾರೆ. ಎಲ್ಲ ಆಯಿತು. ಆದರೆ ಈ ನಡುವೆ ಕೆಲವೊಂದು ವಿಚಾರಗಳು ಈಗ ಓಡಾಡ್ತಾ ಇದೆ. ಮಾಜಿ ಸ್ಪರ್ಧಿಗಳು ಈ ಒಂದು ಬಿಗ್ ಬಾಸ್ ಫಿನಾಲೆಗೆ ತುಂಬ ಜನ ಬಂದೇ ಇರಲಿಲ್ಲ. ಅಷ್ಟೇ ಅಲ್ಲ, ವಿನ್ನರ್ಗೆ ಸಿಕ್ಕ ವೋಟಿಂಗ್ನ ನಂಬರ್ಸ್ನ ಕೂಡ ಈ ಒಂದು ಸ್ಟೇಜ್ ಮೇಲೆ ರಿವೀಲ್ ಕೂಡ ಮಾಡಲಿಲ್ಲ. ಇನ್ನು ಗಿಲ್ಲಿ ವಿನ್ ಆಗಿದ ತಕ್ಷಣ ಅವರ ಸಹ ಸ್ಪರ್ಧಿಗಳು ಕೂಡ ವೇದಿಕೆ ಮೇಲೆ ಓಡ್ಬಂದು ಅವರನ್ನು ಅಭಿನಂದನೆ ಮಾಡಲಿಲ್ಲ. ಹಾಗಾದರೆ ಇಷ್ಟೆಲ್ಲ ಯಾಕೆ ನಡೀತಾ ಇದೆ ಬಿಗ್ ಬಾಸ್ 12ರಲ್ಲಿ? ಗಿಲ್ಲಿ ವಿನ್ ಆಗಿದ್ದು ತುಂಬ ಜನಕ್ಕೆ ಇಷ್ಟ ಆಗಲಿಲ್ವಾ, ಅಥವಾ ಗಿಲ್ಲಿ ಬದಲಿಗೆ ಬೇರೆ ಯಾರನ್ನಾದರೂ ವಿನ್ ಮಾಡಿಸ್ಬೇಕಿತ್ತ ಅನ್ನೋಂತಹ ಪ್ರಶ್ನೆಗಳು ಕೂಡ ಕೇಳಿಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಅದ್ಧೂರಿಯಾಗಿ ತೆರೆಬಿದ್ದಿದೆ. ವಿನ್ನರ್ ಆಗಿ ಗಿಲ್ಲಿ ನಟ ಬಂದಿದ್ರೆ ರಕ್ಷಿತಾ ಶೆಟ್ಟಿ ಅವರು 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಈ ಸೀಸನ್ನ ಥೀಮ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ರು ಕೂಡ ಗಿಲ್ಲಿ ನಟನ ಗೆಲುವು ಆರಂಭದಿಂದನೇ ಎಕ್ಸ್ಪೆಕ್ಟೆಡ್ ಆಗಿತ್ತು. ಆದರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೆಡ್ ಘಟನೆಗಳು ಮಾತ್ರ ನಡೀಲೇ ಇಲ್ಲ. ಈ ಥರ ಯಾಕಾಯ್ತು ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಅನ್ನೋಂತಹ ಅನುಮಾನ ವೀಕ್ಷಕರಲ್ಲಿ ಮೂಡಿರೋದಂತೂ ಸಹಜ. ಸಾಮಾನ್ಯವಾಗಿ ವಿನ್ನರ್ ಅನೌನ್ಸ್ ಮಾಡಿದ ಮೇಲೆ ವಿನ್ನರ್ ಕೈಗೆ ಕಪ್ ಹೋದ ಮೇಲೆ ಅವರ ಸಹ ಸ್ಪರ್ಧಿಗಳು ಯಾರ್ಯಾರು ಇರ್ತಾರಲ್ಲ, ಸೊ ಅವರೆಲ್ಲರೂ ಕೂಡ ಬಂದು ಶುಭಾಶಯವನ್ನು ಕೋರೋದು, ಅಭಿನಂದನೆಯನ್ನು ಸಲ್ಲಿಸೋದು ವಾಡಿಕೆ. ಸಾಮಾನ್ಯವಾಗಿ ಇದು ನಡೆಯುತ್ತೆ. ಆದರೆ ಇಲ್ಲಿ ಗಿಲ್ಲಿ ನಟ ಟ್ರೋಫಿ ಎತ್ತಿ ಹಿಡಿದ ಮೇಲೂ ಕೂಡ ವೇದಿಕೆ ಮೇಲೆ ಯಾರು ಬರಲೇ ಇಲ್ಲ. ಯಾವ ಸಹ ಸ್ಪರ್ಧಿನೂ ಕೂಡ ಗಿಲ್ಲಿ ನಟನಿಗೆ ಒಂದು ವಿಶ್ ಕೂಡ ಮಾಡಲಿಲ್ಲ. ಇದು ವಿಚಿತ್ರ ಅಂತ ಖಂಡಿತ ವೀಕ್ಷಕರಿಗೆ ಅನಿಸದೇ ಇರಲಿಲ್ಲ. ಹಾಗಾದರೆ ಗಿಲ್ಲಿ ನಟ ಈ ಬಾರಿ ವಿನ್ ಆಗಬಾರ್ದಾಗಿತ್ತಾ? ಗಿಲ್ಲಿ ಕೇವಲ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಜನರ ಮನಸ್ಸನ್ನು ಕದ್ಬಿಟ್ಟು ಓಟ್ನ ತಗೊಂಡು ಬಂದು ವಿನ್ ಆಗಿಬಿಟ್ಟಿದ್ದಾರೆ. ಅವ್ರ ಜೊತೆ ಇದ್ದಂತಹ ಸಹ ಸ್ಪರ್ಧಿಗಳಿಗೆ ಗಿಲ್ಲಿ ಅವರು ಏನು ಕೆಲಸ ಮಾಡೇ ಇಲ್ಲ, ಆದರೂ ವಿನ್ ಆಗಿದ್ದಾರೆ ಅಂತ ಏನಾದರೂ ಅನಿಸಿದ್ಯಾ, ಅದಕ್ಕೋಸ್ಕರ ಬಂದಿಲ್ವಾ? ಈ ರೀತಿಯಾಗಿ ನೂರಾರು ಪ್ರಶ್ನೆಗಳು ಕಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಒಂದು ಸೀಸನ್ ಗ್ರ್ಯಾಂಡ್ ಫಿನಾಲೆ ಅಂತಂದರೆ ಆ ಸೀಸನ್ನಲ್ಲಿ ಯಾರ್ಯಾರು ಹೋಗಿರ್ತಾರಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಸಿದಂತಹ ಎಲ್ಲ ಸ್ಪರ್ಧಿಗಳು ಕೂಡ ಸೇರೋದು ವಾಡಿಕೆ. ಆದರೆ ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದಂತಹ ಅನೇಕರು ಗ್ರ್ಯಾಂಡ್ ಫಿನಾಲೆಗೆ ಬರಲೇ ಇಲ್ಲ. ತುಂಬ ಜನ ಅಲ್ಲಿ ಮಿಸ್ ಆಗಿದ್ರು. ಮಿಡ್ ಸೀಸನ್ ಫಿನಾಲೆಯಲ್ಲಿ ಅಶ್ವಿನಿ ಹಾಗೂ ಮಂಜು ಭಾಷಿಣಿ ಅವರು ಎಲಿಮಿನೇಟ್ ಆಗಿದ್ರು. ಇಬ್ಬರು ಕೂಡ ಗ್ರ್ಯಾಂಡ್ ಫಿನಾಲೆಯನ್ನು ಕೂಡ ಮಿಸ್ ಮಾಡಿದ್ರು, ಬರಲೇ ಇಲ್ಲ. ಇನ್ನು ಗ್ರ್ಯಾಂಡ್ ಫಿನಾಲೆ ಸಂಚಿಕೆ ಶೂಟಿಂಗಿಗೆ ಮುದ್ದು ಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಅಶ್ವಿನಿ ಮತ್ತು ಪುಟ್ಟಕ್ಕನ ಮಕ್ಕಳು ನಟಿ ಮಂಜು ಭಾಷಿಣಿ ಇಬ್ಬರು ಕೂಡ ಬಂದಿರಲಿಲ್ಲ. ಬಿಗ್ ಬಾಸ್ ಮುಖ್ಯದ್ವಾರ ಓಪನ್ ಇದ್ದಾಗ ಯಾರಿಗೂ ಕೇಳದೆ ಹೊರಗಡೆ ಕಾಲಿಟ್ಟಿದ್ದವರು ಅಂದರೆ ಚಂದ್ರಪ್ರಭಾ ಅವರು. ಸ್ವಲ್ಪ ಅಪ್ಸೆಟ್ ಆಗದ ಹಾಗೆ ಕಂಡು ಬಂದಂತಹ ಚಂದ್ರಪ್ರಭಾ ಅವರು ಕೂಡ ಗ್ರ್ಯಾಂಡ್ ಫಿನಾಲೆಗೆ ಬರಲೇ ಇಲ್ಲ. ಕುಟುಂಬಸ್ಥರೊಬ್ಬರು ತೀರ್ಕೊಂಡಂತಹ ಕಾರಣ ಶೂಟಿಂಗಿಗೆ ಚಂದ್ರಪ್ರಭಾ ಹಾಜರಾಗಿಲ್ಲ ಅನ್ನೋಂತಹ ಮಾಹಿತಿ ಇದೆ. ಆದರೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ತಪ್ಪಿದೆ ಅಂತ ಗೊತ್ತಿಲ್ಲ. ಯಾರಿಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನು ಮೇಯ್ನ್ ಆಗಿ ಹೇಳಬೇಕು ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಆ್ಯಂಕರ್ ಆಗಿದ್ದಂತಹ ಜಾಹ್ನವಿಯವರು ಕೂಡ ಗ್ರ್ಯಾಂಡ್ ಫಿನಾಲೆ ಶೂಟಿಂಗಿಗೆ ಮಿಸ್ ಆಗಿದ್ರು. ಹೀಗ್ಯಾಕೆ ಅನ್ನೋಂತಹ ಅನುಮಾನ ತುಂಬ ಮೂಡಿದೆ. ಯಾಕೆ ಅಂತಂದರೆ ಜಾಹ್ನವಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ, ಗಿಲ್ಲಿಯನ್ನು ಗೆಲ್ಸೋದಕ್ಕೆ ಇಷ್ಟು ಜನ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದ್ದಾರೆ ಇದೇ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಇದಾದ ನಂತರ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಬಿಗ್ ಬಾಸ್ನಲ್ಲಿ ಅವರಿಗೆ ವೋಟ್ ಮಾಡಿ ಇವರಿಗೆ ವೋಟ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ, ಇದಿಷ್ಟೇ ಒಂದು ಕಾನ್ಸಂಟ್ರೇಷನ್ ನೀವು ಚುನಾವಣೆಯಲ್ಲಿ ಕೊಡಿ. ಸೊ ಎಲೆಕ್ಷನ್ನಲ್ಲಿ ಕೂಡ ಇಷ್ಟೇ ಒಂದು ಕಾನ್ಸಂಟ್ರೇಷನ್ನ ಕೊಟ್ಟು ಇಷ್ಟೇ ಒಂದು ಮುತುವರ್ಜಿಯನ್ನು ವಹಿಸಿ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನೋಂತಹ ಒಂದು ಮಾತನ್ನು ಕೂಡ ಕೊಟ್ಟಿದ್ರು. ಸೊ ಜಾಹ್ನವಿಯವರ ಈ ಮಾತು ತುಂಬ ಜನ ಬಿಗ್ ಬಾಸ್ ಫ್ಯಾನ್ಸ್ನ ಕೆರಳಿಸ್ಬಿಟ್ಟಿತ್ತು. ಹಾಗಾದರೆ ನೀವು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಅಲ್ಲಿ ಏನಕ್ಕೆ ವೋಟ್ ಅಪೀಲ್ ಮಾಡಿದ್ರಿ, ಅಲ್ಲಿ ಯಾಕೆ ಇದ್ರಿ ಅನ್ನೋದು ಕೂಡ ಕ್ವಶನನ್ನು ಹಾಕ್ತಾಯಿದ್ರು. ಸೊ ಈ ಒಂದು ಕಾರಣಕ್ಕೋಸ್ಕರ ಜಾಹ್ನವಿಯವರು ಬಂದಿಲ್ಲ ಅಂತ ಹೇಳಲಾಗ್ತಿದೆ. ಸೊ ಅದರಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನು ಗೆಸ್ಟ್ ಆಗಿ ಮನೆ ಒಳಗಡೆ ಬಂದಂತಹ ಹೋದ ಸೀಸನ್ನ ಸ್ಪರ್ಧಿ ಈ ಸೀಸನ್ನಲ್ಲಿ ಗೆಸ್ಟ್ ಆಗಿ ಮನೆ ಒಳಗಡೆ ಬಂದಿದ್ರು ರಜತ್ ಅವರು. ಸೊ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ನಲ್ಲಿ ರಜತ್ ಅವರು ಇದ್ದರು, ಆದರೆ ಚೈತ್ರ ಕುಂದಾಪುರ ಮಾತ್ರ ಬಂದಿರಲಿಲ್ಲ. ಸೊ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಗೆ ಇಷ್ಟೊಂದು ಜನ ಮಿಸ್ ಆಗಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ. ಇನ್ನು ಶುಕ್ರವಾರ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ವಿನ್ನರ್ ಕ್ಯಾಂಡಿಡೇಟ್ನ 37 ಕೋಟಿಗೂ ಅಧಿಕ ವೋಟ್ಸ್ ಬಂದಿದೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದರು. ಆದರೆ ವೋಟಿಂಗ್ ಲೈನ್ಸ್ ಭಾನುವಾರ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಓಪನ್ನೇ ಇತ್ತು.
ಸೊ ಅಂತಿಮವಾಗಿ ವಿನ್ನರ್ಗೆ ಸಿಕ್ಕ ವೋಟ್ ಎಷ್ಟು ಅಂತ ಮಾತ್ರ ಆ ಒಂದು ವೇದಿಕೆಯಲ್ಲಿ, ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಯಾರು ಕೂಡ ಹೇಳಲೇ ಇಲ್ಲ. ಅಷ್ಟೇ ಅಲ್ಲ, ಈ 37ಕ್ಕೂ ಹೆಚ್ಚಿನ ವೋಟ್ಸ್ ಇದೆಯಲ್ಲ, ಇದು ಯಾರಿಗೆ ಬಂದಿದ್ದು ಅಂತಲೂ ಕೂಡ ಅವರು ಕ್ಲಾರಿಟಿಯನ್ನು ಕೊಡಲಿಲ್ಲ. ಸೊ ಡೈರೆಕ್ಟಾಗಿ ಈ 3 ಜನನ ಮನೆಯಿಂದ ಹೊರಗಡೆ ಕರ್ಕೊಬಂದರು. ಅದಾದ ನಂತರ ಈ 3ರಲ್ಲಿ ಒಬ್ಬರನ್ನ ಮಾತ್ರ 2ನೇ ಸ್ಥಾನಕ್ಕೆ ಕಳಿಸಿದ್ರು. ಅದರಲ್ಲಿ ಒಬ್ಬರು ರನ್ನರು, ಒಬ್ಬರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದರು. ಧನುಷ್ ಅವರು ಹೊರಗಡೆ ಬಂದ್ರಲ್ಲ, 6ನೇ ಸ್ಥಾನ ಪಡ್ಕೊಂಡು ಧನುಷ್ ಅವರು ಮನೆಯಿಂದ ಹೊರಗಡೆ ಬಂದರು. ಅವರ ವೋಟಿಂಗ್ ನಂಬರ್ಸ್ನ ಮಾತ್ರ ತೋರಿಸಿದ್ದು, ಅದು ಬಿಟ್ಟು ಇನ್ಯಾರ ನಂಬರ್ಸ್ನು ಕೂಡ ಸುದೀಪ್ ಅವರು ವೇದಿಕೆ ಮೇಲೆ ರಿವೀಲ್ ಮಾಡಲಿಲ್ಲ. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಬಾಸ್ ಇದೀಗ ಮುಗ್ದಿದೆ. ಆದರೆ ಇಷ್ಟೊಂದು ಡೌಟ್ಸ್ಗಳಿದ್ದಾವೆ. ಇಷ್ಟೆಲ್ಲ ಡೌಟ್ಗಳಲ್ಲಿ ಯಾವುದು ಕೂಡ ಕ್ಲಾರಿಟಿನೂ ಇನ್ನೂ ಸಿಕ್ಕಿಲ್ಲ. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ಕಮೆಂಟ್ ಮಾಡಿ.